ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ವಿಚಿತ್ರ. ನೀವು ಹೇಳಿದ ಕತೆ ಕೇಳಿ ನನ್ನ ಮೈ ಜುಮ್ ಎನ್ನಿಸುತ್ತದೆ. ಯಾಕೆಂದರೆ ನನಗೂ ಇದೇ ರೀತಿಯ ಒಂದು ವಿಚಿತ್ರ ಹಾಗೂ ಭಯಾನಕ ಅನುಭವವಾಗಿದೆ. ಅದು ನಡೆದು ವರ್ಷಗಳೇ ಕಳೆದಿವೆ. ಆದರೆ ಇಂದಿಗೂ ಆ ರಾತ್ರಿಯನ್ನು ನೆನೆಸಿಕೊಂಡರೆ ಎದೆಯಲ್ಲೇನೋ ನಡುಕ ಉಂಟಾಗುತ್ತದೆ. ಆಗ ನಾವಿನ್ನೂ ಚಿಕ್ಕವರು, ರಕ್ತ ಕುದಿಯುವ ವಯಸ್ಸು, ಭಯವೆಂದರೆ ಏನೆಂದೇ ತಿಳಿಯದ ಮುಗ್ಧತೆ ಮತ್ತು ಅದೇ ಸಮಯದಲ್ಲಿ ಏನಾದರೂ ಸಾಹಸ ಮಾಡಬೇಕೆಂಬ ತುಡಿತ. ಆ ರಾತ್ರಿ ನಾನು ನನ್ನ ಸ್ನೇಹಿತನ ಮನೆಯಲ್ಲಿ ಉಳಿದುಕೊಂಡಿದ್ದೆ. ಸಮಯ ಮಧ್ಯರಾತ್ರಿ ಕಳೆದಿತ್ತು. ಮನೆಯಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ನಮಗೆ ಮಾತ್ರ ನಿದ್ದೆ ಬರುತ್ತಿರಲಿಲ್ಲ. ಬದಲಿಗೆ ವಿಪರೀತ ಬೇಸರ ಕಾಡುತ್ತಿತ್ತು. ಆಗ ನಮಗೆ ಹೊಳೆದಿದ್ದೆ ಈ ಸ್ನೀಕ್ ಔಟ್ ಐಡಿಯಾ. ಅಂದರೆ ಮನೆಯವರಿಗೆ ತಿಳಿಯದಂತೆ ರಾತ್ರಿ ಕದ್ದು ಮುಚ್ಚಿ ಹೊರಗೆ ಹೋಗಿ ಅಲೆದಾಡುವುದು. ನಾವು ಮೆಲ್ಲನೆ ಬಾಗಿಲು ತೆಗೆದು ಹೊರಬಂದೆವು. ಬೀದಿ ದೀಪಗಳ ಮಂದ ಬೆಳಕಿನಲ್ಲಿ ರಸ್ತೆಯಲ್ಲಿ ಬರುವ ಅಪರೂಪದ ಕಾರುಗಳ ಹೆಡ್ಲೈಟ್ಗಳಿಂದ ತಪ್ಪಿಸಿಕೊಳ್ಳಲು ನಾವು ಪೊದೆಗಳ ಹಿಂದೆ ಮರಗಳ ಮರೆಗೆ ಅವಿತುಕೊಳ್ಳುತ್ತಿದ್ದೆವು. ಅದು ನಮಗೆ ಒಂದು ರೀತಿಯ ಆಟದಂತಿತ್ತು. ಹೀಗೆ ಅಡಗಾಡುತ್ತಾ ನಡೆಯುವಾಗ ನಮ್ಮ ಗಮನ ಆ ಊರಿನ ಕೊನೆಯಲ್ಲಿದ್ದ ರೈಲು ಹಳಿಗಳ ಕಡೆಗೆ ಹೋಯಿತು. ಆ ಹಳಿಗಳ ಆಚೆಗೆ ದಟ್ಟವಾದ ಕಾಡಿತ್ತು. ಅಲ್ಲಿ ಒಂದು ಮನೆಯಿಲ್ಲದವರ ಶಿಬಿರ, ಅಂದರೆ ಹೋಮ್ಲೆಸ್ ಕ್ಯಾಂಪ್ ಇದೆ ಎಂದು ನಮಗೆ ತಿಳಿದಿತ್ತು. ಅಲ್ಲಿಗೆ ಹೋಗಲು ನಾವು ಧೈರ್ಯ ಮಾಡಲು ಒಂದು ಪ್ರಬಲವಾದ ಕಾರಣವಿತ್ತು. ಆ ಶಿಬಿರದಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ವ್ಯಕ್ತಿಗಳಲ್ಲಿ ಒಬ್ಬರು ನನ್ನ ಸ್ನೇಹಿತನ ತಂದೆಗೆ ಪರಿಚಿತರಾಗಿದ್ದರು. ಅವರು ನನ್ನ ಸ್ನೇಹಿತನ ತಂದೆಯ ಹಳೆಯ ಸ್ನೇಹಿತರೇ ಆಗಿದ್ದರು. ಅವರು ಆಗಾಗ ಇವನ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಹೋಗುತ್ತಿದ್ದರು. ಅವರು ಮನಸ್ಸು ಮಾಡಿದ್ದರೆ ಎಲ್ಲರಂತೆ ಕೆಲಸ ಮಾಡಿ ಬದುಕಬಹುದಿತ್ತು. ಆದರೆ ಅವರು ತಾವಾಗಿಯೇ ಈ ಅಪ್ಗ್ರೇಡ್ ಜೀವನ ಶೈಲಿಯನ್ನು ಆರಿಸಿಕೊಂಡಿದ್ದರು. ಸಮಾಜದ ಜಂಜಾಟಗಳಿಂದ ದೂರವಿರಲು ಬಯಸಿದ್ದರು. ಹಾಗಾಗಿ ಅಲ್ಲಿಗೆ ಹೋಗುವುದು ನಮಗೆ ಸುರಕ್ಷಿತ ಎಂದೇ ಭಾವಿಸಿದ್ದೆವು. ಸುಮ್ಮನೆ ಅಲ್ಲಿಗೆ ಹೋಗಿ ದೂರದಿಂದಲೇ ಆ ಜಾಗವನ್ನು ನೋಡಿ ಬರೋಣ ಎಂಬುದು ನಮ್ಮ ಪ್ಲಾನ್ ಆಗಿತ್ತು. ಆದರೆ ನಾವು ಕಾಡಿನ ಹಾದಿಯನ್ನು ಸಮೀಪಿಸುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಸಣ್ಣದೊಂದು ಆತಂಕ ಮೂಡಲಾರಂಭಿಸಿತು. ಒಂದು ವೇಳೆ ನಾವು ಅಲ್ಲಿಗೆ ಹೋದಾಗ ನಿನ್ನ ತಂದೆಯ ಸ್ನೇಹಿತ ಅಲ್ಲಿ ಇಲ್ಲದಿದ್ದರೆ ಏನು ಮಾಡುವುದು ಎಂದು ನಾನು ನನ್ನ ಸ್ನೇಹಿತನನ್ನು ಕೇಳಿದೆ. ಅಪರಿಚಿತರ ಗುಂಪೇನಾದರೂ ಅಲ್ಲಿ ಇದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಾವು ಒಂದು ತೀರ್ಮಾನಕ್ಕೆ ಬಂದೆವು. ನಾವು ನೇರವಾಗಿ ಶಿಬಿರದೊಳಗೆ ಹೋಗುವುದು ಬೇಡ, ಬದಲಿಗೆ ಮರಗಳ ಮರೆಗೆ ಅವಿತುಕೊಂಡು ಕದ್ದು ಮುಚ್ಚಿ ನೋಡೋಣ ಎಂದು ನಿರ್ಧರಿಸಿದೆವು. ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ದೂರ ನಡೆಯಬೇಕಾಯಿತು. ಊರಿನ ದೀಪಗಳು ಮರೆಯಾಗಿ ಕಾಡಿನ ಕತ್ತಲು ಆವರಿಸತೊಡಗಿತು. ಕೇವಲ ಚಂದ್ರನ ಮಂದ ಬೆಳಕು ಮತ್ತು ದೂರದಲ್ಲಿ ಮಿನುಗುತ್ತಿದ್ದ ನಕ್ಷತ್ರಗಳೇ ನಮ್ಮ ದಾರಿದೀಪಗಳಾಗಿದ್ದವು. ರೈಲು ಹಳಿಗಳನ್ನು ದಾಟಿ ಕಾಡಿನೊಳಗೆ ಕಾಲಿಟ್ಟಾಗ ವಾತಾವರಣವೇ ಬದಲಾದಂತಿತ್ತು. ಕೀಟಗಳ ಶಬ್ದ, ಗಾಳಿಯ ರಭಸ ಎಲ್ಲವೂ ವಿಚಿತ್ರವಾಗಿತ್ತು. ಸ್ವಲ್ಪ ದೂರ ಸಾಗಿದ ನಂತರ ಮರಗಳ ನಡುವೆ ಎಲ್ಲೋ ದೂರದಲ್ಲಿ ಬೆಂಕಿಯ ಜ್ವಾಲೆ ಕುಣಿಯುತ್ತಿರುವುದು ಕಂಡಿತು. ಬಹುಶಃ ಅದೇ ಆ ಶಿಬಿರವಾಗಿರಬೇಕು. ಆ ಬೆಂಕಿಯ ಬೆಳಕು ಕಾಡಿನ ಆ ಭಾಗವನ್ನು ಮಾತ್ರ ಬೆಳಗಿಸುತ್ತಿತ್ತು. ಉಳಿದೆಡೆ ಕತ್ತಲು ಆವರಿಸಿತ್ತು. ನಾವು ಹೆಜ್ಜೆ ಸದ್ದಾಗದಂತೆ ಉಸಿರು ಬಿಗಿ ಹಿಡಿದು ಮುನ್ನಡೆದೆವು. ಕಾಲು ದಾರಿ ನೇರವಾಗಿ ಸಾಗುತ್ತಿತ್ತು. ಆದರೆ ಆ ಶಿಬಿರ ದಾರಿಯಿಂದ ಎಡಕ್ಕೆ ಕಾಡಿನ ಆಳದಲ್ಲಿತ್ತು. ನಾವು ಶಿಬಿರದಿಂದ ಸುಮಾರು 100 ಅಡಿ, ಅಂದರೆ 30 ಮೀಟರ್ ದೂರದಲ್ಲಿದ್ದೆವು ಎಂದುಕೊಳ್ಳುತ್ತೇನೆ. ಅಲ್ಲಿ ಬೆಂಕಿಯ ಸುತ್ತ ಯಾರೂ ಕಾಣಿಸಲಿಲ್ಲ. ಆದರೆ ಹಾದಿಯ ಕೆಳಗೆ ಕಾಡಿನ ಗರ್ಭದಿಂದ ಆ ಶಿಬಿರದ ಕಡೆಯಿಂದ ಬರುತ್ತಿದ್ದ ಒಂದು ಮಸುಕಾದ ಆಕೃತಿ ನಮ್ಮ ಕಣ್ಣಿಗೆ ಬಿತ್ತು. ಅದು ಮನುಷ್ಯನೇ ಅಥವಾ ಬೇರೇನಾದರೂ ಪ್ರಾಣಿಯೇ ಎಂದು ಸ್ಪಷ್ಟವಾಗುತ್ತಿರಲಿಲ್ಲ. ಕತ್ತಲಲ್ಲಿ ಅದೊಂದು ಕಪ್ಪು ನೆರಳಿನಂತೆ ಕಾಣುತ್ತಿತ್ತು. ಆದರೆ ವಿಚಿತ್ರವೇನೆಂದರೆ ಅದು ಕಾಡಿನ ಆಳದಿಂದ ಶಿಬಿರದ ಕಡೆಗೆ ನಡೆದು ಬರುತ್ತಿತ್ತು. ಆ ಕ್ಷಣದಲ್ಲಿ ನಮ್ಮಿಬ್ಬರ ಕಾಲುಗಳು ಹೆಪ್ಪುಗಟ್ಟಿದಂತಾದವು. ನಾವು ತಕ್ಷಣವೇ ಹಾದಿಯ ಪಕ್ಕದಲ್ಲಿದ್ದ ಪೊದೆಗಳ ಮರೆಗೆ ಬಾಗಿದೆವು. ನನ್ನ ಎದೆಯ ಬಡಿತ ಜೋರಾಯಿತು. ಮಗ, ನನಗೆ ಇದು ಸರಿ ಕಾಣ್ತಿಲ್ಲ. ನಾವಿಲ್ಲಿಂದ ಹೊರಡೋಣ, ಯಾರೋ ಬರ್ತಿದ್ದಾರೆ ಎಂದು ಪಿಸುಮಾತಿನಲ್ಲಿ ನನ್ನ ಸ್ನೇಹಿತನಿಗೆ ಹೇಳಿದೆ. ಅವನ ಮುಖದಲ್ಲೂ ಅದೇ ಭಯವಿತ್ತು. ಹ್ಞೂ ಕಣೋ, ನನಗೂ ಏನೋ ವಿಚಿತ್ರ ಅನಿಸ್ತಿದೆ, ಹೋಗ್ಬಿಡೋಣ ಎಂದವನು ಉತ್ತರಿಸಿದ. ಆದರೆ ನಾವು ಅಷ್ಟು ಸುಲಭವಾಗಿ ಓಡಿ ಹೋಗುವ ಹಾಗಿರಲಿಲ್ಲ. ಆ ಆಕೃತಿ ನಾವು ಬಂದ ದಾರಿಯ ಸಮೀಪವೇ ಚಲಿಸುತ್ತಿತ್ತು. ನಾವು ನಿಧಾನವಾಗಿ, ಶಬ್ದವಾಗದಂತೆ ಹಾದಿಯಿಂದ ಮತ್ತಷ್ಟು ದೂರ ಸರಿದು ರೈಲು ಹಳಿಗಳ ದಿಕ್ಕಿಗೆ ಚಲಿಸಲು ನಿರ್ಧರಿಸಿದೆವು. ಅಲ್ಲಿ ಪೊದೆಗಳು ಮತ್ತು ಮುಳ್ಳಿನ ಗಿಡಗಳು ತುಂಬಿದ್ದವು. ಕತ್ತಲಲ್ಲಿ ಅವುಗಳನ್ನು ದಾಟುವುದು ಕಷ್ಟಕರವಾಗಿತ್ತು. ಆದರೂ ನಾವು ಸುಮಾರು 30-40 ಅಡಿಗಳಷ್ಟು ಹಿಂದಕ್ಕೆ ಸರಿದೆವು. ನಾನು ಅವನಿಗೆ, ನೋಡು, ನಾವಿಬ್ಬರೂ ಫುಟ್ಬಾಲ್ ಆಟಗಾರರು, ಜೋರಾಗಿ ಓಡಬಲ್ಲೆವು. ನಾನು ಸನ್ನೆ ಮಾಡಿದ ತಕ್ಷಣ ರೈಲು ಹಳಿಗಳ ಕಡೆಗೆ ಓಡೋಣ ಎಂದು ಹೇಳಿದೆ.
ನಾವು ನಿಧಾನವಾಗಿ ಪೊದೆಯಿಂದ ತಲೆ ಎತ್ತಿ ನೋಡಿದೆವು. ಆ ದೃಶ್ಯ ನನ್ನ ರಕ್ತವನ್ನೇ ಹಿಂಡಿಬಿಟ್ಟಿತು. ನಾವು ಹಿಂದೆ ಸರಿದಿದ್ದ ಆ ಕೆಲವೇ ಕ್ಷಣಗಳಲ್ಲಿ ಆ ಮಸುಕಾದ ಆಕೃತಿ ಈಗ ಇನ್ನೂ ಹತ್ತಿರಕ್ಕೆ ಬಂದಿತ್ತು. ಬೆಂಕಿಯ ಬೆಳಕು ಅದರ ಮೇಲೆ ಬೀಳದಿದ್ದರೂ ಕತ್ತಲಲ್ಲಿ ಅದೊಂದು ದೈತ್ಯಾಕಾರದ ನೆರಳಿನಂತೆ ಭಾಸವಾಗುತ್ತಿತ್ತು. ಅತ್ಯಂತ ಭಯಾನಕ ಸಂಗತಿ ಏನೆಂದರೆ ಅದು ಚಲಿಸುತ್ತಿದ್ದ ರೀತಿ. ಸಾಮಾನ್ಯವಾಗಿ ಮನುಷ್ಯರು ಕಾಡಿನಲ್ಲಿ ನಡೆಯುವಾಗ ಎಲೆಗಳ ಸದ್ದು, ಹೆಜ್ಜೆಗಳ ಸದ್ದು ಕೇಳಿಸುತ್ತದೆ. ಆದರೆ ಈ ಆಕೃತಿ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ಗಾಳಿಯಲ್ಲಿ ತೇಲುವಂತೆ ಅದು ನಮ್ಮ ಕಡೆಗೆ ಅಥವಾ ಆ ಶಿಬಿರದ ಕಡೆಗೆ ವೇಗವಾಗಿ ಸಾಗುತ್ತಿತ್ತು. ನನ್ನ ಮೊದಲ ಆಲೋಚನೆ ಏನೆಂದರೆ, ಬಹುಶಃ ನಾವು ಪೊದೆಗಳ ಒಳಗೆ ನುಸುಳಿದ್ದನ್ನು ಆ ವ್ಯಕ್ತಿ ನೋಡಿರಬಹುದು, ನಮ್ಮನ್ನು ಪರೀಕ್ಷಿಸಲು ಬರುತ್ತಿರಬಹುದು ಎಂದುಕೊಂಡೆ. ಆದರೆ ಅದು ಬರುತ್ತಿದ್ದ ವೇಗ ಮತ್ತು ಮೌನ ನಮ್ಮ ಧೈರ್ಯವನ್ನೆಲ್ಲ ಕುಂದಿಸಿತು. ನಾನು ಮತ್ತು ನನ್ನ ಸ್ನೇಹಿತ ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಮಾತೇ ಬರಲಿಲ್ಲ. ಕೇವಲ ಕಣ್ಣುಗಳಲ್ಲೇ ಓಡು ಎಂಬ ಸಂದೇಶ ರವಾನೆಯಾಯಿತು. ನಾವು ಇನ್ನು ಕಾಯುವುದು ಅಪಾಯ ಎಂದು ನಿರ್ಧರಿಸಿ ನಮ್ಮೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ರೈಲು ಹಳಿಗಳ ಕಡೆಗೆ ಓಡಲಾರಂಭಿಸಿದೆವು. ನಾವು ಓಡುತ್ತಿರುವಾಗ ನಮ್ಮ ಕಾಲ ಸದ್ದು ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಎದೆ ಬಾಯಿಗೆ ಬಂದಂತಾಗಿತ್ತು. ನಾವು ವೇಗವಾಗಿ ಓಡುತ್ತಿದ್ದೆವು. ಆದರೂ ಕುತೂಹಲ ತಡೆಯಲಾರದೆ ಅಥವಾ ಭಯದಿಂದಲೋ ನಾವಿಬ್ಬರೂ ಬಹುತೇಕ ಏಕಕಾಲಕ್ಕೆ ಹಿಂತಿರುಗಿ ನೋಡಿದೆವು. ಆ ಕ್ಷಣವನ್ನು ನಾನು ಸಾಯುವವರೆಗೂ ಮರೆಯಲಾರೆ. ನಾವು ಓಡಲು ಶುರು ಮಾಡಿದಾಗ ಆ ಆಕೃತಿ ಇನ್ನೂ ದೂರವಿತ್ತು ಎಂದು ಭಾವಿಸಿದ್ದೆವು. ಆದರೆ ನಾವು ತಿರುಗಿ ನೋಡಿದಾಗ ಆ ಆಕೃತಿ ನಮ್ಮ ಹಿಂದೆಯೇ ನಾವು ಅಡಗಿದ್ದ ಜಾಗದ ಹತ್ತಿರವೇ ನಿಂತಿತ್ತು. ಅದು ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿತ್ತೆ ಅಥವಾ ಅಷ್ಟು ವೇಗವಾಗಿ ಅಲ್ಲಿಗೆ ತಲುಪಿತ್ತೆ ಗೊತ್ತಿಲ್ಲ. ಅದು ಅಲ್ಲಿಯೇ ನಿಂತು ನಮ್ಮನ್ನೇ ದಿಟ್ಟಿಸುತ್ತಿರುವಂತೆ ಭಾಸವಾಯಿತು. ಯಾವುದೇ ಶಬ್ದವಿಲ್ಲ, ಯಾವುದೇ ಕೂಗಾಟವಿಲ್ಲ, ಕೇವಲ ವೇಗವಾದ ಅಮಾನವೀಯ ಚಲನೆ. ಅದು ಕಾಯುತ್ತಿತ್ತು ನಮಗಾಗಿ. ಆ ದೃಶ್ಯ ನೋಡಿದ ತಕ್ಷಣ ನಮ್ಮ ವೇಗ ಮತ್ತಷ್ಟು ಹೆಚ್ಚಾಯಿತು. ನಾವು ಪ್ರಾಣ ಭಯದಿಂದ ಓಡಿದೆವು. ಅದೃಷ್ಟವಶಾತ್ ಆ ಹಾದಿ ಅಗಲವಾಗಿತ್ತು. ಇಲ್ಲದಿದ್ದರೆ ನಾವು ಕತ್ತಲಲ್ಲಿ ಪರಸ್ಪರ ಡಿಕ್ಕಿ ಹೊಡೆದು ಅಥವಾ ಮರಕ್ಕೆ ಬಡಿದು ಬೀಳುತ್ತಿದ್ದೆವು. ನಮ್ಮ ಗುರಿ ಒಂದೇ ಆಗಿತ್ತು, ಆ ರೈಲು ಹಳಿಗಳ ಸೇತುವೆ. ಆ ಸೇತುವೆ ದಾಟಿದರೆ ನಾವು ಸುರಕ್ಷಿತ ಎಂದು ನಮಗೆ ಅನ್ನಿಸಿತ್ತು. ನಾವು ರೈಲು ಹಳಿಗಳನ್ನು ತಲುಪುವವರೆಗೂ ಮತ್ತೆ ಹಿಂತಿರುಗಿ ನೋಡುವ ಧೈರ್ಯ ಮಾಡಲಿಲ್ಲ. ಹಳಿಗಳ ಕಲ್ಲುಗಳ ಮೇಲೆ ಎಡವುತ್ತಾ ಬೀಳುತ್ತಾ ನಾವು ಸೇತುವೆ ಬಳಿ ಬಂದೆವು. ಸೇತುವೆಯನ್ನು ದಾಟಿ ಊರಿನ ಕಡೆಗೆ ಇರುವ ಬದಿಗೆ ತಲುಪಿದ ಮೇಲೆ ನನ್ನ ಎದೆಯ ಭಾರ ಸ್ವಲ್ಪ ಕಡಿಮೆಯಾಯಿತು. ಸೇತುವೆ ಆಚೆ ಬದಿಯಿಂದ ನಾನು ನಡುಗುತ್ತಲೇ ಕಾಡಿನ ಕಡೆಗೆ ಹಿಂತಿರುಗಿ ನೋಡಿದೆ. ಅಲ್ಲಿ ಯಾರೂ ಇರಲಿಲ್ಲ. ಆ ಆಕೃತಿ ಮಾಯವಾಗಿತ್ತು ಅಥವಾ ಕತ್ತಲಲ್ಲಿ ಬೆರೆತು ಹೋಗಿತ್ತೆ ಎಂದು ತಿಳಿಯದು. ನಾವು ಅಲ್ಲಿಂದ ಅವನ ಮನೆಗೆ ತಲುಪುವವರೆಗೂ ನಿಲ್ಲಲಿಲ್ಲ. ಮನೆಗೆ ಬಂದು ಬಾಗಿಲು ಹಾಕಿದ ಮೇಲೆಯೇ ನಮಗೆ ಸಮಾಧಾನವಾಗಿತ್ತು. ನಾವು ಪರಸ್ಪರ ಹೆಚ್ಚು ಮಾತನಾಡಲಿಲ್ಲ. ಆದರೆ ನಮ್ಮಿಬ್ಬರ ಕಣ್ಣಲ್ಲಿ ಕಂಡ ಭಯವೇ ಸಾಕ್ಷಿಯಾಗಿತ್ತು. ನಾವು ಅಂದು ನೋಡಿದ್ದು ಸಾಧಾರಣ ಮನುಷ್ಯನನ್ನಲ್ಲ. ಅದೃಷ್ಟವಶಾತ್ ಅಂದು ನಾವು ಸುರಕ್ಷಿತವಾಗಿ ಮನೆ ತಲುಪಿದೆವು ಮತ್ತು ಅದೇ ಆ ಕಥೆಯ ಅಂತ್ಯವಾಯಿತು. ಆದರೆ ಇಂದಿಗೂ ರೈಲು ಹಳಿಗಳನ್ನು ನೋಡಿದಾಗ ಅಥವಾ ಕತ್ತಲಲ್ಲಿ ಒಂಟಿಯಾಗಿ ನಡೆಯುವಾಗ ಆ ಮೌನವಾದ, ವೇಗವಾಗಿ ಚಲಿಸುವ ಆಕೃತಿ ನನ್ನ ಕಣ್ಣ ಮುಂದೆ ಬರುತ್ತದೆ. ಅದು ಏನು, ಅದು ನಮ್ಮನ್ನು ಏಕೆ ಹಿಂಬಾಲಿಸಿತು ಎಂಬ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರವಿಲ್ಲ.